ಅಗಸೆ ಬೀಜ, ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಫ್ಲ್ಯಾಕ್ಸ್ ಸೀಡ್ಸ್, ನಮ್ಮ ಆರೋಗ್ಯಕ್ಕೆ ಪ್ರಕೃತಿಯ ಒಂದು ಉತ್ಕೃಷ್ಟವಾದ ಕೊಡುಗೆ. ಅಗಸೆ ಬೀಜಗಳು ನಮ್ಮ ದೇಹದ ಆರೋಗ್ಯಕ್ಕೆ ಅಗತ್ಯವಾದಂತಹ ಅನೇಕ ಪೋಷಕಾಂಶಗಳ ಆಗರವಾಗಿವೆ. ಅಗಸೆ ಬೀಜಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಹೊಂದಿರುವುದರಿಂದ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹೃದಯಾಘಾತದ ಹಾಗೂ ಪಾರ್ಶ್ವವಾಯುವಿನ ಅಪಾಯವನ್ನು ಕೂಡ ಇವುಗಳು ಕಡಿಮೆಗೊಳಿಸುತ್ತವೆ. ಅಗಸೆ ಬೀಜಗಳು ಹೆಚ್ಚಾದ ನಾರಿನಂಶವನ್ನು ಹೊಂದಿರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರ ಜೊತೆಗೆ ಮಲಬದ್ಧತೆಯನ್ನು ದೂರ ಮಾಡಲು ಕೂಡ ಸಹಕಾರಿಯಾಗಿವೆ. ಇವುಗಳಲ್ಲಿ ಪ್ರೋಟೀನ್ ಹಾಗೂ ನಾರಿನಂಶಗಳು ಹೇರಳವಾಗಿರುವುದರಿಂದ ತೂಕ ನಿಯಂತ್ರಿಸಲು ಕೂಡ ಅಗಸೆ ಬೀಜಗಳು ನಮಗೆ ಸಹಕಾರಿ. ಅಗಸೆ ಬೀಜಗಳಲ್ಲಿರುವ ಫೈಟೋಈಸ್ಟ್ರೋಜನ್ಗಳು ಕೂದಲುದುರುವಿಕೆಯನ್ನು ಕಡಿಮೆಗೊಳಿಸುವುದರ ಜೊತೆಗೆ ಚರ್ಮದ ಹಾಗೂ ಕೂದಲಿನ ಕಾಂತಿಯನ್ನು ಹೆಚ್ಚಿಸಿ ಮುಪ್ಪನ್ನು ಮುಂದೂಡಲು ಸಹಕಾರಿಯಾಗಿವೆ. ಅಗಸೆ ಬೀಜಗಳು ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತವೆ. ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ಅಗಸೆ ಬೀಜಗಳನ್ನು ದಿನವೊಂದಕ್ಕೆ 1 ರಿಂದ 2 ಟೇಬಲ್ ಚಮಚಗಳಷ್ಟು ಸೇವಿಸಬಹುದೆಂದು ತಜ್ಞರು ಹೇಳುತ್ತಾರೆ. ಅಗಸೆ ಬೀಜಗಳನ್ನು ಹಲವಾರು ವಿಧಾನಗಳಲ್ಲಿ ಸೇವಿಸಬಹುದು. ಹುರಿದು ಊಟದ ನಂತರ ಅಡಿಕೆಯನ್ನು ಜಗಿದು ತಿನ್ನಬಹುದು, ಅಥವಾ ಹುರಿದು ಪುಡಿ ಮಾಡಿ ಬಿಸಿ ಅನ್ನದ ಜೊತೆಯಲ್ಲಿ ಉಪ್ಪು ಹಾಗೂ ತುಪ್ಪದೊಂದಿಗೆ ಬೆರೆಸಿ ತಿನ್ನಬಹುದು. ಇಲ್ಲವೇ ಹುರಿದು ಮಾಡಿದಂತಹ ಪುಡಿಯನ್ನು ಪಲ್ಯ ಮುಂತಾದ ವ್ಯಂಜನಗಳಲ್ಲಿ ಸೇರಿಸಿ ಬಳಸಬಹುದು. ಚಟ್ನಿ ಪುಡಿಯನ್ನು ಮಾಡಿ ಸೇವಿಸಬಹುದು. ಅಗಸೆ ಬೀಜಗಳನ್ನ ಬಳಸ್ಕೊಂಡು ರುಚಿಕರವಾದ ಚಟ್ನಿ ಪುಡಿಯನ್ನು ಹೇಗೆ ಮಾಡಬಹುದು ಅಂತ ನಾಳೆಯ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ.